ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಆಧ್ಯಾರ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಮಂಗಳವಾರ ಆಗಸ್ಟ್ 12. ಇವತ್ತಿನ ದಿನದ ವಿಶೇಷ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಇವತ್ತು ಸಂಕಷ್ಟಹರ ಚತುರ್ಥಿ. ಇವತ್ತಿನ ದಿವಸ ಆ ಗಣಪನನ್ನು ನಾವು ಉಪವಾಸ ಮಾಡಿ ಸಂಕಲ್ಪ ಮಾಡಿ ಬೇಡಿಕೊಂಡು ಸಂಕಷ್ಟಹರ ಚತುರ್ಥಿಯನ್ನು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಸಾಧ್ಯವಾದಷ್ಟು ಸರಳವಾಗಿ ಕೂಡ ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿ ಆ ವ್ರತದ ಸಂಪೂರ್ಣ ಫಲವನ್ನು ಪಡ್ಕೋಬೋದು. ನಾನು ಸಂಕಷ್ಟಹರ ಚತುರ್ಥಿಯನ್ನು ಹೇಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ವಿಧಿವತ್ತಾಗಿ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡೋಣ ಬನ್ನಿ. ಈಗ ಇವತ್ತಿನ ದಿವಸ ನೀವು ಮೊದಲಿಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿಯುಟ್ಟು ಬೆಳಗಿನ ಜಾವ ನಿಮ್ಮ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಗಣಪತಿಗೆ 21 ಗರಿಕೆ ಒಂದು ಎಕ್ಕುದುವನ್ನು ಅರ್ಪಿಸಿ ತೆಂಗಿನಕಾಯನ್ನು ಗರಿಕೆ ಮೇಲೆ ಇಡ್ಕೊಂಡು ಗಣಪತಿಯ ಮುಂದೆ ನೀವು ಸಂಕಲ್ಪ ಮಾಡ್ಕೋಬೇಕು. ಏನಂತ ಸಂಕಲ್ಪ ಮಾಡ್ಕೋಬೇಕು ಅಂತಂದರೆ, ಗಣಪ, ನಾನಿವತ್ತು ನಿಮಗೆ ಸಂಕಲ್ಪದ ಮಂತ್ರ ಬಂದರೆ ಹೇಳ್ಕೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂತಂದರೆ ಇಷ್ಟೇ ಸಾಕು. ನಿಮ್ಮ ಮನಸ್ಸಿಂದ ಭಕ್ತಿಯಿಂದ, ಗಣಪ, ಇವತ್ತು ನಾನು ಈ ನಿನ್ನ ಸಂಕಷ್ಟಹರ ಚತುರ್ಥಿಯನ್ನು ವ್ರತವನ್ನು ಅಂಗಾರಕ ಸಂಕಷ್ಟಹರ ವ್ರತವನ್ನು ಮಾಡ್ತಾಯಿದ್ದೀನಿ. ನನ್ನೆಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡಪ್ಪ ಅಂತ ಹೇಳ್ಕೊಂಡು ನಿಮಗೆ ಯಾವ ಕೆಲಸ ಆಗಬೇಕಾಗಿದೆಯೋ, ಯಾವ ಕಷ್ಟ ಪರಿಹಾರ ಆಗಬೇಕಾಗಿದೆಯೋ ಆ ಕಷ್ಟವನ್ನು ಗಣಪತಿಯ ಮುಂದೆ ಇಟ್ಟು ಬೇಡಿಕೊಂಡು ಸಂಕಲ್ಪವನ್ನು ಮಾಡಿ ಆ ತೆಂಗಿನಕಾಯಿಯನ್ನು ಗಣಪತಿಯ ಮುಂದೆ ಇಟ್ಬಿಡಿ. ಅದಷ್ಟು ಆದಮೇಲೆ ಇವತ್ತಿನ ಬೆಳಗ್ಗೆ ಕೆಲಸ ಮುಗೀತು. ಅದಾದಮೇಲೆ ನೀವು ಸಂಜೆಗೆ ಪೂಜೆಗೆ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಸಂಜೆ ಪೂಜೆಗೆ ಏನೇನೆಲ್ಲ ಸಿದ್ಧತೆಗಳು ಬೇಕು ಅಂತಂದರೆ, ನೈವೇದ್ಯಕ್ಕೆ, ಪೂಜೆಗೆ ಹೂಗಳು, ಗರಿಕೆ ಪತ್ರೆ, ಎಕ್ಕದ ಹೂವಿನ ಹಾರ, ಕಡಲೆಕಾಳು ಹಾರ, ಮತ್ತು ಅರ್ಚನೆಗೆ ಹೆಚ್ಚಾಗಿ ಗರಿಕೆ ಪತ್ರೆ ಮತ್ತು ಹೂವು, ಈ ಬೆಲ್ಲದಚ್ಚು ನೈವೇದ್ಯಕ್ಕೆ, ಹಾಲು, ಇದನ್ನೆಲ್ಲ ಕಾಣಿಕೆ, ಎಲೆ, ಅಡಿಕೆ, ಕಾಣಿಕೆ, ಬಾಳೆಹಣ್ಣು, ಇದನ್ನೆಲ್ಲ ನೀವು ನಿಮ್ಮ ಶಕ್ತ್ಯಾನುಸಾರ ಇಡಲೇಬೇಕಂತ ಶಕ್ತ್ಯಾನುಸಾರ ಏನು ಇಡ್ಬೋದೋ ಅಷ್ಟನ್ನು ಇಟ್ಟು ನೀವು ಅದನ್ನೆಲ್ಲ ಸ್ವಲ್ಪ ಸಿದ್ಧತೆಗಳನ್ನು ಸಂಜೆ ಪೂಜೆಗೆ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಡೀ ದಿನ ನಿಮ್ಮ ಶಕ್ತ್ಯಾನುಸಾರ, ನಿಮಗೆ ಅನಾರೋಗ್ಯ ಸಮಸ್ಯೆ, ನಾವು ಸಂಪೂರ್ಣವಾಗಿ ಉಪವಾಸ ನಿರಾಹಾರ ಮಾಡೋಕ್ಕಾಗಲ್ಲ, ಸಂಪೂರ್ಣ ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋರು ಹಣ್ಣುಗಳನ್ನು, ಅಲ್ಪ ಪ್ರಮಾಣದ ಹಣ್ಣುಗಳನ್ನು ತಿಂದು ನೀವು ಬೇಕಾದ್ರೆ ಉಪವಾಸವನ್ನು ಮಾಡ್ಬೋದು. ಅದಾದ ನಂತರ ಸಂಜೆ ಚಂದ್ರೋದಯದ ಸಮಯದಲ್ಲಿ ಅಂದರೆ 6 ಗಂಟೆ ಮೇಲೆ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮಲ್ಲಿ ಗಣಪತಿ ವಿಗ್ರಹ ಇದ್ದರೆ ಗಣಪತಿ ವಿಗ್ರಹ, ಇಲ್ಲ ಅಂತಂದರೆ ನೀವು ಇದು ಅರಿಶಿಣದ ಗಣಪತಿ ಅಥವಾ ಸಗಣಿ ಗಣಪತಿಯನ್ನು ಇಟ್ಟು ಪೂಜೆ ಮಾಡ್ಕೋಬೋದು. ಆದರೆ ಅರಿಶಿಣದ ಗಣಪತಿ ಮತ್ತು ಸಗಣಿ ಗಣಪತಿಗೆ ಅಭಿಷೇಕ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನಿಮ್ಮಲ್ಲಿ ವಿಗ್ರಹ ಇತ್ತು ಅಂತಂದರೆ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಡಿ ಫಸ್ಟು ವಿಗ್ರಹಕ್ಕೆ. ಆ ಪಂಚಾಮೃತ ಅಭಿಷೇಕ ಆದ ನಂತರ ಅದನ್ನು ನೀಟಾಗಿ ಒರೆಸಿ ಒಂದು ಕಡೆ ಎತ್ತಿಟ್ಕೊಂಡು, ನಂತರ ಗಣಪತಿಯನ್ನು ಕೂರಿಸೋದಕ್ಕೆ ಒಂದು ಪೀಠವನ್ನು ರೆಡಿ ಮಾಡಿ ಆ ಪೀಠದ ಮೇಲೆ ರಂಗೋಲಿಯನ್ನು ಹಾಕಿ, ಸ್ವಸ್ತಿಕ್ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನಿಟ್ಟು ಅದರೊಳಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ, ಒಂದು ಕಳಸದ ಚೊಂಬಿದ್ರೆ ಕಳಸದ ಚೊಂಬಿಡ್ರಿ, ಇಲ್ಲ ಒಂದು ಬೆಳ್ಳಿ ಲೋಟನೋ ಅಥವಾ ಹಿತ್ತಾಳೆ ಲೋಟನೋ ಇದ್ದರೆ ಅದನ್ನೇ ಇಡಿ. ಅದಕ್ಕೆ ನೀರು ತುಂಬಿಸಿಟ್ಟು ಚಿಕ್ಕದಾಗಿ ಆಮೇಲೆ 5 ವೀಳ್ಯದೆಲೆಗಳನ್ನು ಇಟ್ಟು ಅದರ ಮೇಲೆ ಒಂದು ಸಣ್ಣ ಪ್ಲೇಟ್ ಇಟ್ಟು ಅದರ ಮೇಲೆ 2 ವೀಳ್ಯದೆಲೆಗಳನ್ನು ಇಟ್ಟು ಗಣಪತಿಯನ್ನು ಸ್ವಸ್ತಿಕ್ ಚಿಹ್ನೆ ಬರೆದು ಅರಿಶಿನ ಕುಂಕುಮ ಇಟ್ಟು ಅಕ್ಷತೆಯನ್ನು ಹಾಕಿ ಗಣಪತಿ ವಿಗ್ರಹವನ್ನು ಅಲ್ಲಿ ಸ್ಥಾಪನೆ ಮಾಡಿ ಫ್ರೆಂಡ್ಸ್. ಇಲ್ಲ ನೀವು ವಿಗ್ರಹ ಇಲ್ದಲೇ ಇರೋರು ಇಷ್ಟೆಲ್ಲವನ್ನು ಮಾಡಿ ಅದ್ರ ಮೇಲೆ ಅರಿಶಿಣದ ಗಣಪತಿ ಅಥವಾ ಸಗಣಿ ಗಣಪತಿಯನ್ನು 21 ಗರಿಕೆ ಇಟ್ಟು ನೀವು ಪೂಜೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ನೈವೇದ್ಯಕ್ಕೆ ಕೇಸರಿಬಾತ್ ಮಾಡ್ಬೋದು, ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳಿ, ಹಾಲಿಡಿ ಮತ್ತು ಬೆಲ್ಲದಚ್ಚು ಕೂಡ ಇಡಿ. ಯಾಕೆಂದರೆ ಗಣಪನಿಗೆ ಬೆಲ್ಲದಚ್ಚು ತುಂಬ ಪ್ರಿಯ. ಇದಿಷ್ಟನ್ನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮುಖ್ಯವಾದ ಕೆಲಸ ಏನಂದರೆ, ಈ ಅಂಗಾರಕ ಸಂಕಷ್ಟ ಚತುರ್ಥಿ ದಿನ ನಾವು ಮುಡುಪು ಕಟ್ಟಿದ್ರೆ ನಮ್ಮ ಇಡೀ ಸಂಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ ಅಂತ ಹೇಳ್ತಾರೆ. ಅದಕ್ಕೆ ನೀವು 21 ಕಾಯಿನ್ಗಳನ್ನು ರೆಡಿ ಮಾಡ್ಕೊಳ್ಳಿ. 21 ಕಾಯಿನು ಅಥವಾ ಬಿಳಿ ವಸ್ತ್ರಕ್ಕೆ ನೀವು
ಅರಿಶಿಣವನ್ನು ಹಚ್ಚಾದರೂ ರೆಡಿ ಮಾಡ್ಕೊಳ್ಳಿ, ಇಲ್ಲ ಅರಿಶಿಣ ಕಲರ್ ಬಟ್ಟೆ ಇದೆ ಅಂತಂದರೆ ಅದನ್ನಾದ್ರು ಕಟ್ ಮಾಡ್ಕೊಂಡು ಇಟ್ಕೊಂಡು ನೀವು ಅದರಲ್ಲಿ 21 ಕಾಯಿನ್ಗಳನ್ನು ಹಾಕಿ, ಅಕ್ಷತೆಯನ್ನು ಹಾಕಿ, ಒಂದು ಕೆಂಪು ಹೂವು ಹಾಕಿ, ಒಂದು ಬಟ್ಟಲಡಿಕೆಯನ್ನು ಹಾಕಿ, ಒಂದು ಎಕ್ಕದ ಹೂವನ್ನು ಹಾಕಿ ಗಣಪತಿಯ ಮುಂದಿಟ್ಟುಕೊಂಡು ಪೂಜೆ ಮಾಡಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ನೀವು ಸಂಕಷ್ಟಹರ ಸ್ತೋತ್ರಗಳನ್ನು ಹೇಳ್ಕೋಬೋದು, ಅಷ್ಟೋತ್ರಗಳನ್ನು ಹೇಳ್ಕೋಬೋದು, ಗಣಪತಿ ಮಂತ್ರಗಳನ್ನು ಹೇಳಿಕೊಂಡು ಪೂಜೆ ಎಲ್ಲವನ್ನು ಮಾಡಿ ಗಣಪತಿಗೆ ಆದಷ್ಟು ನೈವೇದ್ಯವನ್ನು ಮಾಡಿ ನೀವು ಮುಡುಪು ಕಟ್ಟಿರ್ತಕ್ಕಂತಹ ಮುಡುಪನ್ನು ಕಟ್ಟಿ ಒಂದು ಬಟ್ಟಲಿನಲ್ಲೋ ಯಾವುದ್ರಲ್ಲಾರ ಹಾಕಿ ದೇವ್ರ ಮನೆಯಲ್ಲಿ ಒಂದು ಕಡೆ ಇಟ್ಟುಬಿಡಿ ಫ್ರೆಂಡ್ಸ್. ಅದನ್ನು 21 ದಿನಗಳ ಕಾಲ ನೀವು ಪೂಜೆ ಮಾಡ್ತಾ ಬರಬೇಕಾಗತ್ತೆ. 21 ದಿನಗಳ ಕಾಲ ನೀವು ಕೈಯಲ್ಲಿ ನಾನೀಗೊಂದು ಮಂತ್ರವನ್ನು ಹೇಳ್ತೀನಿ, 21 ಗಣಪತಿ ಮಂತ್ರಗಳನ್ನು ಆ ಹೆಸರುಗಳನ್ನು ಹೇಳ್ತಾ ನೀವು ಪೂಜೆ ಮಾಡ್ತಾ ಬನ್ನಿ ಫ್ರೆಂಡ್ಸ್. ನಿಮ್ಮ ಸಂಪೂರ್ಣವಾದ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆ ಆಗ್ತವೆ. ನೀವಿಷ್ಟು ಮಾಡಿಕೊಂಡು ಗಣಪತಿಯ ಪೂಜೆಯನ್ನು ಮಾಡಿ ನೈವೇದ್ಯಗಳನ್ನು ಮಾಡಿ ನಂತರ ಈ 21 ಹೆಸರುಗಳು ಯಾವ್ಯಾವುದು ನೀವು ಹೇಳ್ಕೋಬೇಕಾಗಿರೋದು ಅಂತಂದರೆ, ಸುಮುಖಾಯ ನಮಃ. ನಾನೀಗ ಹೇಳ್ತಕ್ಕಂಥ ಗಣೇಶನ 21 ಹೆಸರುಗಳನ್ನು ದಯವಿಟ್ಟು ಒಂದು ಕಡೆ ಬರೆದಿಟ್ಕೊಳ್ಳಿ ಫ್ರೆಂಡ್ಸ್. ನೀವು ಪ್ರತಿ ಸಾರಿ ಅರ್ಚನೆ ಮಾಡುವಾಗ ಅಥವಾ ನೀವು ಅದಕ್ಕೆ ಮುಡುಪು ಕಟ್ಟಬೇಕು ಅಂತ ಹೇಳಿದ್ನಲ್ಲ 21 ಕಾಯಿನ್ಗಳನ್ನು, ಆ 21 ಕಾಯಿನ್ಗಳನ್ನು ಒಂದಿಷ್ಟು ಅಕ್ಷತೆ ಜೊತೆಗೆ ನೀವು ಹಾಕ್ತಾ ಈ 21 ಹೆಸರುಗಳನ್ನು ನೀವು ಹೇಳ್ಕೋಬೇಕಾಗತ್ತೆ. ಮೊದಲನೇದಾಗಿ ಓಂ ಸುಮುಖಾಯ ನಮಃ, ಓಂ ಗಣಾಧೀಶಾಯ ನಮಃ, ಓಂ ಉಮಾಪುತ್ರಾಯ ನಮಃ, ಓಂ ಗಜಮುಖಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ಹರಸುನ ನಮಃ, ಓಂ ಶೂರ್ಪಕರ್ಣ ನಮಃ, ಓಂ ವಕ್ರತುಂಡಾಯ ನಮಃ, ಓಂ ಗುಹಾಗ್ರಜ ನಮಃ, ಓಂ ಏಕದಂತಾಯ ನಮಃ, ಓಂ ಹೇರಂಬಾಯ ನಮಃ, ಓಂ ಚತುರ್ಹೋತ್ರ ನಮಃ, ಓಂ ಸರ್ವೇಶ್ವರ ನಮಃ, ಓಂ ವಿಕಟ ನಮಃ, ಓಂ ಹೇಮತುಂಡಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ಕಪಿಲಾಯ ನಮಃ, ಓಂ ವಟವೇ ನಮಃ, ಓಂ ಬಾಲಚಂದ್ರಾಯ ನಮಃ, ಓಂ ಸುರಾಗ್ರಜಾಯ ನಮಃ, ಓಂ ಶ್ರೀ ಸಿದ್ಧಿ ವಿನಾಯಕಾಯ ನಮಃ ಅಂತ 21 ಹೆಸರುಗಳನ್ನು ಹೇಳ್ತಾ ನೀವು ಒಂದೊಂದೇ ಕಾಯಿನ ಅಕ್ಷತೆಯನ್ನು ಆ ಮುಡುಪಿನೊಳಗೆ ಹಾಕಿ ಅದನ್ನು ಪೂಜೆಯೆಲ್ಲ ಮುಗಿದ ಮೇಲೆ ಕಟ್ಟಿಬಿಟ್ಟು ನೀವು ಗಣಪತಿ ಪಕ್ಕದಲ್ಲಿ ಇಡಬೇಕಾಗತ್ತೆ ಫ್ರೆಂಡ್ಸ್. ಇದಿಷ್ಟನ್ನು ಮಾಡಬೇಕು. ಇದಿಷ್ಟು ಪೂಜೆ ನೈವೇದ್ಯ ಆಯಿತು, ಮುಡುಪು ಕಟ್ಟೋದಾಯಿತು. ಇನ್ನು ಕಳಸವನ್ನು ಯಾವಾಗ ನೀವು ಕದಲಿಸ್ಬೇಕು ಅಂತಂದರೆ, ನೀವು ಮಾರನೇ ದಿನ ಬೆಳಗ್ಗೆ ನೀವು ಕಳಸವನ್ನು ಕದಲಿಸ್ಬೇಕಾಗತ್ತೆ. ನೀವು ಅದಕ್ಕೂ ಮುಂಚೆ ರಾತ್ರಿ ಏನು ಮಾಡಬೇಕಾಗತ್ತೆ, ಉಪವಾಸ ಇರ್ತೀರಲ್ವ, ಚಂದ್ರನಿಗೆ ಮತ್ತು ಗಣಪತಿಗೆ ನೀವು ಅರ್ಘ್ಯವನ್ನು ಬಿಟ್ಟು ಉಪವಾಸವನ್ನು ಮಾಡಬೇಕಾಗುತ್ತೆ, ಉಪವಾಸವನ್ನು ಬಿಡಬೇಕಾಗತ್ತೆ. ಹಾಗೆ ಉಪವಾಸವನ್ನು ಬಿಡೋದಕ್ಕೆ ಬಿಡಲ್ಲ, ನೀವು ಒಂದಿಷ್ಟು ಅಕ್ಷತೆಯನ್ನು ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಮಂತ್ರ ಹೇಳೋಕೆ ಬರ್ದಿದ್ರು ನೀವು ಮನಸ್ಸಿನಲ್ಲಿ ಇಲ್ಲಿಗೆ ನನ್ನ ಗಣಪತಿಯ ಸಂಕಷ್ಟಹರ ಚತುರ್ಥಿ ಗಣಪತಿಯ ಉಪವಾಸ ವ್ರತವನ್ನು ಕೈ ಬಿಡ್ತಾ ಇದ್ದೀನಿ ಕಣಪ್ಪ ಅಂತ ಹೇಳಿಕೊಂಡು ಮನಸ್ಸಿನಲ್ಲಿ ನೀವು ಉಪವಾಸ ವ್ರತವನ್ನು ಅಕ್ಷತೆಯನ್ನು ಕೆಳಗಡೆ ಹಾಕಿ ಉಪವಾಸ ವ್ರತವನ್ನು ಬಿಡಬೇಕಾಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಚಂದ್ರನಿಗೂ ಕೂಡ ಅರ್ಘ್ಯವನ್ನು ನೀವು ಬಿಡಬೇಕಾಗುತ್ತೆ. ನೀವು ಚಂದ್ರನಿಗೆ ಅರ್ಘ್ಯವನ್ನು ಬಿಡುವಂಥ ಸಮಯದಲ್ಲಿ ನೀವು ಆವಾಗಲೂ ಕೂಡ ಚಂದ್ರನಿಗೆ ಕಳಸವನ್ನು ಬೆಳಗಿ ಊದ್ಬತ್ತಿಯನ್ನು ಬೆಳಗಿ ಅಕ್ಷತೆ ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ನಾನು ಸಂಕಲ್ಪ ಮಾಡ್ಕೊಂಡಿದ್ನಲ್ಲ ಅದೇ ರೀತಿ ಇವತ್ತು ನಾನು ಉಪವಾಸ ವ್ರತವನ್ನು ಮಾಡಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದ್ದೀನಿ ಕಣಪ್ಪ ಅಂತ ಚಂದ್ರ ದರ್ಶನವನ್ನು ಮಾಡಿ ನೀವು ಅಲ್ಲೆಲ್ಲರೂ ಯಾರು ತುಳಿದಲ್ಲೇ ಇರೋಂಥ ಜಾಗಕ್ಕೆ ಹೂವಿನ ಕುಂಡುಕಾರು ಸರಿ ಅದನ್ನು ಹಾಕಿ ಚಂದ್ರನಿಗೆ ಕೈ ಬಿಟ್ಟು ಅರ್ಘ್ಯವನ್ನು ಬಿಟ್ಟು ಕೈ ಮುಗಿದು ನಮಸ್ಕಾರವನ್ನು ಮಾಡಿಕೊಂಡು ಇಲ್ಲಿಗೆ ನಾನು ಉಪವಾಸ ವ್ರತವನ್ನು ಬಿಡ್ತಾ ಇದ್ದೀನಿ ಅಂತ ಚಂದ್ರನಿಗೆ ಒಪ್ಪಿಸಿ ನೀವು ಬಂದು ಫಸ್ಟು ನೀವು ಗಣಪತಿಗೆ ಇಟ್ಟಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸಿ ಆಮೇಲೆ ನೀವೇನು ಬೇಕಾದ್ರೂ ಊಟವನ್ನು ಮಾಡ್ಕೊಳ್ಳಿ. ಮೊದಲು ಗಣಪತಿಯ ಪ್ರಸಾದವನ್ನು ತಗೊಂಡು ಆಮೇಲೆ ಊಟವನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿ ಫ್ರೆಂಡ್ಸ್. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ನನ್ನ ಈ ಪೂಜೆಗಳನ್ನು ಮಾಡ್ತಕ್ಕಂತಹ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿ, ಹೇಳಿ ತಿದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.